ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ತೋಟದಲ್ಲಿ ಎಷ್ಟು ಕಲರು ಹೂವಿನ ಗಿಡಗಳಿವೆ, ಯಾವ್ಯಾವ ವಿಧದ ಹೂವಿನ ಗಿಡಗಳಿವೆ ಅಂತ ನೋಡೋಣ ಬನ್ನಿ. ಇದು ರೆಡ್ ಕಲರ್ ರೋಸ್ ಗಿಡ. ಇದು 2 ಗಿಡ ಇದೆ, ಒಂದು ತೋಟದಲ್ಲಿದೆ, ಒಂದು ಟೆರೆಸ್ ಮೇಲಿದೆ. ಇದು ಟೆರೆಸ್ ಮೇಲೆ ಇರೋ ಗಿಡ. ಇದರಲ್ಲಂತೂ ತುಂಬ ಚೆನ್ನಾಗಿ, ಇದು ಚಿಕ್ಕ ಗಿಡ ಆದರೂ ತುಂಬ ಚೆನ್ನಾಗಿ ಹೂವು ಬರ್ತಾ ಇದೆ. ಇದು ತೋಟದಲ್ಲಿರೋದು. ಅದೇ ಈ ಕಟಿಂಗನ್ನೇ ನಾನು ಟೆರೆಸ್ ಮೇಲೆ ಹಾಕಿರೋದು. ಇದು ಅಷ್ಟೇ ದೊಡ್ಡದಾಗಿದೆ ಗಿಡ, ತುಂಬ ಚೆನ್ನಾಗಿ ಗೊಂಚಲು ಹೂವು ಬಿಡುತ್ತೆ. ಇದು ತುಂಬ ಚೆನ್ನಾಗಿದೆ ಗಿಡ. ಇದು ಯೆಲ್ಲೋ ಕಲರು. ಇದು ರೀಸೆಂಟಾಗಿ ತಂದಿರೋದು ನರ್ಸರಿಯಿಂದ. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇದು ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಗಿಡ. ಇದನ್ನು ಲಾಸ್ಟ್ ಟೈಮೇ ತಂದಿದ್ದು. ಇದು ಕ್ರೀಮು ಮತ್ತು ಪಿಂಕು. ಇದು ತುಂಬ ಚೆನ್ನಾಗಿದೆ ಕಲರು. ತುಂಬ ಇಷ್ಟಪಟ್ಟು ತಂದೆ ಈ ಥರದ್ದಿಲ್ಲ ಅಂತ. ಇದು ಕ್ರೀಮ್ ಕಲರು, ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಿ. ಇದು ನಾಟಿ ಇದೆ ಗಿಡ, ಇದು ಏನು ಹೈಬ್ರಿಡ್ ಅಲ್ಲ. ಇದೊಂದು ಕನಕಾಂಬರ ಕಲರು. ಇದು ಮತ್ತು ಯೆಲ್ಲೋ ಕಲರ್ ಒಟ್ಟಿಗೆ ತಂದಿದ್ದು ನಾನು ಇದನ್ನು. ಇದು ಕಲರ್ ತುಂಬ ಚೆನ್ನಾಗಿದೆ. ಸೇವಂತಿಗೆ ಗಿಡ. ಇದು ಕೇಸರಿ ಮತ್ತು ಯೆಲ್ಲೋ ಮಿಕ್ಸು. ಹೂವು ಅಂತೂ ತುಂಬ ಜಾಸ್ತಿ ಬರುತ್ತೆ ಈ ಗಿಡದಲ್ಲಿ. ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಯೆಲ್ಲೋ ಕಲರು, ಪೂರ್ತಿ ಯೆಲ್ಲೋ. ಇದೊಂದು ಯೆಲ್ಲೋ ಕಲರ್ ಇದೆ. 2-3 ಗಿಡ ಇದೆ ಇದರಲ್ಲಿ. ಸ್ವಲ್ಪ ಹೂವು ಸಣ್ಣ ಬರುತ್ತೆ, ಇನ್ನೊಂದು ಗಿಡದಲ್ಲಿ ದಪ್ಪ ಹೂವು ಬರುತ್ತೆ. ಈ ವೈಟ್ ಗಿಡದಲ್ಲಂತೂ ಹೇಳಂಗೆ ಇಲ್ಲ, ದೊಡ್ಡ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಗಿಡ ತುಂಬ ಹೂವು ಬರುತ್ತೆ, ಎಲೆಗಳೇ ಕಡಿಮೆ, ಹೂವನೇ ಜಾಸ್ತಿ, ಅಷ್ಟೊಂದು ಬರುತ್ತೆ. ಇದು ಬೇಗ ಒಣಗೋದಿಲ್ಲ, 2 ದಿನ ಆದರೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಮತ್ತು ನಾನು ಇದನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಗಿಡಗಳನ್ನ ಕಟಿಂಗ್ಸ್ ಎಲ್ಲ ಇಟ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹೂವು ತುಂಬ ಇಷ್ಟ ಆಯಿತು ನನಗೆ. ಇದೊಂದು ಪರ್ಪಲ್ ಕಲರು, ಪಕ್ಕದ ಮನೆಯವ್ರು ಕೊಟ್ಟಿದ್ರು ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಸುಮಾರು ಕಟಿಂಗ್ ಇಟ್ಟಿದೆ. ಇದರಲ್ಲಿ ನೋಡಿ ಇವಾಗ ಹೂವು ಸ್ಟಾರ್ಟ್ ಆಗೈತೆ. ಅಂದರೆ ಹೂವು ದೊಡ್ಡ ಬರುತ್ತೆ. ಇದೆ ಫಸ್ಟ್ ಅಲ್ವಾ, ಅದಕ್ಕೆ ಇದು ಇನ್ನೂ ಚಿಕ್ಕ ಗಿಡ. ಇವಾಗ ಇಷ್ಟಿಷ್ಟೇ ಬಿಟ್ಟಿರೋದು. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಅದು ದೊಡ್ಡದಾಗಿ ಹೂವು ಬಿಟ್ಟಾಗ ಗೊತ್ತಾಗುತ್ತೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು ರೆಡ್ ಕಲರು ಅಂತ ನಾನು ತಂದೆ. ಮಗ್ಗಲ್ಲಿ ರೆಡ್ ಕಲರ್ ಇತ್ತು, ನಂಗೆ ತುಂಬ ಇಷ್ಟಪಟ್ಟು ತಂದೆ ಇದನ್ನು. ರೆಡ್ ಇದೆಯಲ್ಲ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು. ಆದರೆ ಅದು ಅರಳದ ಮೇಲೆ ಬೇರೆ ಕಲರ್ ಆಯಿತು, ತುಂಬ ಬೇಜಾರಾಯಿತು. ನನಗೇನು ಆ ಕಲರ್ ಇಷ್ಟನೇ ಆಗಲಿಲ್ಲ. ಅರಳದ ಮೇಲೆ ಮಗ್ಗಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರು, ಆದರೆ ಅರಳದ ಮೇಲೆ ನೋಡಿ ಈ ರೀತಿ ಆಗಿಬಿಡುತ್ತೆ. ನನಗೆ ಯಾಕೋ ಇಷ್ಟನೇ ಆಯ್ತಾಯಿಲ್ಲ ಇದು. ಇನ್ನೇನು ಮಾಡಿ ತಂದಿದ್ದೀನಲ್ಲ ಅಂತ ಇಟ್ಟಿದ್ದೀನಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಇದೊಂದು ಕಲರು ದಾಸವಾಳ ಗಿಡ. ಇದನ್ನ ಲಾಸ್ಟ್ ವಿಡಿಯೋದೆಲ್ಲ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಏನು ಹೈಬ್ರಿಡ್ ಎಲ್ಲ ನಾಟಿನೇ. ಈ ನಾಟಿ ಗಿಡ 2 ಇದೆ, ಹೈಬ್ರಿಡ್ 2 ಇದೆ ನಮ್ಮ ತೋಟದಲ್ಲಿ. ಅವು ಕಲರ್ಗಳೆಲ್ಲ ಚೆನ್ನಾಗೇ ಇದೆ. ಇವಾಗ ಇದರಲ್ಲಿ ಹೂವು ಸ್ಟಾರ್ಟ್ ಆಗಿರೋದು ನೋಡಿ, ಈ ರೀತಿ ಇದೆ. ಇದು ಹೂವು ಇವಾಗ ಬೇಸಿಗೆ ಅಲ್ವ, ಸ್ವಲ್ಪ ಸಣ್ಣ ಇದೆ. ಇದು ಡಬಲ್ ಪೆಟಲು. ಮಳೆಗಾಲದಲ್ಲಂತೂ ತುಂಬ ದಪ್ಪ ಹೂವು ಬರುತ್ತೆ. ಬೇಸಿಗೆ ಅಲ್ವ, ಇವಾಗ ಸ್ವಲ್ಪ ಸಣ್ಣ ಹೂವು ಸಣ್ಣ ಇದೆ. ಇದೊಂದು ಹೈಬ್ರಿಡ್. ಇದು ಲಾಸ್ಟ್ ಟೈಮ್ ತಂದಿದ್ದು. ಇದು ಕಲರ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಬೇರೆ ಕಲರ್ ಅಂತ ತಂದೆ, ಅವಾಗೇನು ಅರಳಿರಲಿಲ್ಲ. ಇವಾಗ ಅರಳದ ಮೇಲೆ ನನಗೇನು ಅಷ್ಟು ಇಷ್ಟ ಆಯ್ತಲ್ಲ. ಹೂವು ಮಾತ್ರ ತುಂಬ ದೊಡ್ಡದು ಬರುತ್ತೆ, ಚೆನ್ನಾಗಿದೆ ಹೂವು. ಆದರೂ ನಂಗೆ ಕಲರ್ ಯಾಕೋ ಇಷ್ಟ ಆಗಲಿಲ್ಲ. ಇದೊಂದು ಗಿಡ. ಇದು ತಂದಮೇಲೆ ಸುಮಾರು ಹೂವು ಬಿಡ್ತು ನಮ್ಮ ತೋಟದಲ್ಲಿ. ಇದೊಂದು ಕಲರು, ಇದು ರೆಡ್ ಕಲರು, ತುಂಬ ಚೆನ್ನಾಗಿದೆ. ಇದು ಇವಾಗ ಹೂವು ಸ್ಟಾರ್ಟ್ ಆಗಿರೋದು. ಇದು ಡಬಲ್ ಪೆಟಲೆ, ತುಂಬ ಚೆನ್ನಾಗಿದೆ ಈ ಗಿಡನೂ. ಮತ್ತು ಆಮೇಲೆ ಇನ್ನೂ ಸುಮಾರು ಕಟಿಂಗ್ ಇಟ್ಟಿದ್ದೀನಿ ನೋಡಿ. ಇದು ಈ ಕಲರ್ ಕಟಿಂಗು, ಇದು ಹೈಬ್ರಿಡು ಕಟಿಂಗ್ ಇಟ್ಟಿದ್ದೀನಿ. ಚಿಗುರು ಬಂದಿದೆ. ಅದುವೇ ನೋಡೋಣ, ಅದು ಹೈಬ್ರಿಡ್ ಬರಲ್ಲ ಅಂತಾರೆ, ಅದು ಚಿಗುರು ಬಂದಿದೆ. ಇದು ಸೊಪ್ಪು. ಇದನ್ನೇನು ನಾನು ಹಾಕಿರಲಿಲ್ಲ, ಮಣ್ಣಲ್ಲೆಲ್ಲ ಸೀಡ್ಸ್ ಉದುರಿದ್ವಿ ಅನ್ನೋ ಗಿಡತ್ತು ಎಲ್ಲ ಪಾಟ್ಗಳಲ್ಲೂ ಇದು ಈ ರೀತಿ ಉಟ್ಕೊಬಿಟ್ಟಿದೆ. ಇದನ್ನು ಇನ್ನು ಸ್ವಲ್ಪ ಬೇಗ ಹಾರ್ವೆಸ್ಟ್ ಮಾಡಬೇಕಾಗಿತ್ತು. ಇದು ಸ್ವಲ್ಪ ಬಲ್ತ್ಬಿಟ್ಟಿದೆ, ಅದಕ್ಕೆ ಎಲ್ಲ ತೆಗಿತಾ ಇದ್ದೀನಿ. ಅದನ್ನು ಸೊಪ್ಪಿಗೆ ಯೂಸ್ ಮಾಡ್ಬೋದು ಈ ಸೊಪ್ಪನ್ನು. ಎಲ್ಲ ಪಾಟಲ್ಲಿ ಹುಟ್ಟಿದೆ. ಮಣ್ಣಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಪುಡಿಯಾಗಿ ತುಂಬ ಚೆನ್ನಾಗಿದೆ. ಇದಕ್ಕೇನಪ್ಪ ಕಾರಣ ಅಂದರೆ, ನಾನು ಲಾಸ್ಟ್ ಟೈಮು ಪಾಟ್ ಮಿಕ್ಸಿಂಗ್ ಹೇಗೆ ಮಾಡಿದೆ ಅಂತ ನಾನು ವಿಡಿಯೋ ಹಾಕಿದೆ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿ. ಮಣ್ಣಂತೂ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಯಾವುದೇ ಗಿಡ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಇರಬೇಕು, ಮಣ್ಣು ಪುಡಿಯಾಗಿರಬೇಕು. ಅಂಟು ಮಣ್ಣಾದರೆ, ಜಿಗಿ ಮಣ್ಣಾದರೆ ಸರಿಯಾಗಿ ಬರೋದಿಲ್ಲ ಗಿಡಗಳು. ಇಲ್ಲಿ ಒಂದು ಇದ್ರ ಗಿಡ ಹಾಕಿದ್ದೆ, ಗಿಡನ, ಅದರಲ್ಲೂ ಕೂಡ ಹಂಗೆ ಸೊಪ್ಪು ಉಟ್ಕೊಂಡೈತೆ. ಸುಮಾರು ಗಿಡದಲ್ಲಿ ಉಟ್ಕೊಂಡಿದೆ ನೋಡಿ. ಇಷ್ಟು ಸೊಪ್ಪು ಸಿಕ್ತು, ಸೊಪ್ಪು. ಇದು ಸೊಪ್ಪಂತೂ ಎಲ್ಲ ಗಿಡದಲ್ಲೂ ಉಟ್ಕೊಂಡಿತ್ತು, ತುಂಬ ಚೆನ್ನಾಗಿದೆ ಸೊಪ್ಪು. ಇದನ್ನು ಸೊಪ್ಪು ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮತ್ತು ಇದು ದಂಟಿನ ಸೊಪ್ಪು. ಇದಕ್ಕೂ ನಾನೇನು ನೆಟ್ಟಿರಲಿಲ್ಲ, ಅದು ಸೀಡ್ಸ್ ಎಲ್ಲ ಉದುರಿತೇನೋ ಅದರಲ್ಲಿ ಉಟ್ಕೊಂಡಿತ್ತು. ಅದು ಸೀಡ್ಸಿಗೆ ರೆಡಿ ಆಯ್ತಾಯಿತ್ತು, ನನಗೇನು ಬೇಡ ಅನ್ನಿಸ್ತು, ಅದಕ್ಕೆ ತೆಗೆದುಬಿಡ್ತಾಯಿದ್ದೀನಿ. ಇದನ್ನೂ ಸುಮಾರು ಪಾಟ್ ಖಾಲಿವೆ, ಗಿಡಗಳು ತರಬೇಕು. ನಾನು ಸ್ವಲ್ಪ ಮಳೆ ಬರಲಿ, ಬೇಸಿಗೆ ಅಲ್ವ ಇವಾಗ, ಮಳೆ ಬರಲಿ ಅಂತ ಕಾಯ್ತಾಯಿದ್ದೀನಿ. ಇನ್ನು ಸ್ವಲ್ಪ ಗಿಡಗಳನ್ನ ತಂದು ಹಾಕಬೇಕು. ಇದನ್ನು ಸೊಪ್ಪನ್ನು ತಗೊಂಡು ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ನನಗೇನು ಇದೇನು ಬೇಡ ಅನ್ನಿಸ್ತು. ಆಮೇಲೆ ತೋಟದಲ್ಲಿ ಇದೆ, ನನಗೆ ಇದನ್ನು ಸೀಡ್ಸ್ಗೆ ಅಂತಲೇ ಗಿಡಗಳನ್ನ ಬಿಟ್ಕೊಂಡಿದ್ದೀನಿ, ಸುಮಾರು ಗಿಡನ. ಅದಕ್ಕೆ ಇಲ್ಲಿ ಮೇಲಿತ್ತು, ಟೆರೆಸ್ ಮೇಲೆ ತೆಗೆದುಬಿಟ್ಟೆ. ಇಲ್ಲಿ ನೋಡಿ ಮಣ್ಣು, ಇದರಲ್ಲೂ ಅಷ್ಟೇ. ನಾನು ಎಲ್ಲ ಪಾಟಲ್ಲೂ ಮಣ್ಣಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಮಾಡುವಂಥ ಪಾಟ್ ಮಿಕ್ಸಿಂಗ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ. ನಾವು ಯಾವುದೇ ಗಿಡ ಹಾಕಬೇಕಾದ್ರೂ ಮಣ್ಣು ಈ ಥರ ಪುಡಿಯಾಗಿ ಚೆನ್ನಾಗಿರಬೇಕು.
ಇದು ಅಂಟು ಮಣ್ಣಾದರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಪಾಟ್ ಮಿಕ್ಸಿಂಗ್ನ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ ಈಗ ಗುಲಾಬಿ ಗಿಡ ಯಾವ ರೀತಿ ಆಗಿದೆ ಅಂದರೆ ಬಿಸಿಲಿಗೆ ತುಂಬ ಬಿಸಿಲು ಮತ್ತು ನಮ್ಮ ತೋಟಕ್ಕೆ ಎದುರು ಬಿಸಿಲು ತುಂಬ ಬರುತ್ತೆ. ಅದರಿಂದ ಎಲ್ಲ ಚಿಗುರು ಮತ್ತು ಮಗ್ಗು ಎಲ್ಲ ಕಪ್ಪಾಗ್ಬಿಟ್ಟಿದೆ. ಫುಲ್ ಗಿಡದ ತುಂಬ ಹೀಗೆ ಆಗಿದೆ. ಜಾಸ್ತಿ ಬಿಸಿಲಿರೋದ್ರಿಂದ ಈಗ ಆಯ್ತಾ ಇದೆ. ಅದಕ್ಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದೆಲ್ಲ ಮಗ್ಗು ಮತ್ತು ಚಿಗುರು ಎಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ಮಗ್ಗು ಚೆನ್ನಾಗಿಲ್ಲ, ಹೂವು ಅರಳದ ಮೇಲೂ ಅಷ್ಟೇ ಚೆನ್ನಾಗಿಲ್ಲ. ಫುಲ್ ಗಿಡನೇ ಹಿಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಸಿಲಿರೋದ್ರಿಂದ ಹಂಗೆ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ತೆಗೆದುಬಿಡ್ತಾಯಿದ್ದೀನಿ ನಾನು. ಚಿಗುರು ಮತ್ತು ಮಗ್ಗು ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮೆತ್ತಣ ಅಂದ್ಕೊಂಡಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ ಗಾರ್ಡನ್ ಮಾಡೋರಿಗೆ ತುಂಬ ಪೇಷನ್ಸ್ ಇರಬೇಕು. ಇದಕ್ಕೇನಪ್ಪ ಅಂದರೆ ಪೇಷನ್ಸೇ ತುಂಬ ಮುಖ್ಯ ಆಗಿರೋದು. ನೋಡಿ ಗಿಡ ಯಾವ ರೀತಿ ಆಗಿದೆ ಅಂದರೆ ನನಗೂ ತುಂಬ ಬೇಜಾರಾಯಿತು ಗಿಡನ ನೋಡಿ. ಇದರಲ್ಲಂತೂ ಗೊಂಚಲು ಹೂವು ಬರ್ತಿತ್ತು, ಆದರೆ ಇವಾಗಲೂ ಹಂಗೆ ಬರ್ತಾಯಿದೆ. ಆದರೆ ಈ ರೀತಿ ಆಗಿಬಿಟ್ಟಿದೆ. ನಂಗೆ ಆ ಗಿಡ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿದ್ದ ಗಿಡ ಈ ರೀತಿ ಆಗಿಬಿಟ್ಟಿದೆಯಲ್ಲ ಅಂದ್ಬಿಟ್ಟು. ನೋಡೋಣ ಮಳೆ ಬಂದಮೇಲೆ ಏನಾದರೂ ಚೇಂಜ್ ಆಗುತ್ತೆ ಏನಂತ. ಈ ಸಲನೇ ಈ ರೀತಿ ಆಗಿರೋದು, ಮೊದಲೆಲ್ಲ ಚೆನ್ನಾಗೇ ಇರ್ತಿತ್ತು. ಎಲ್ಲ ಹೂವನ್ನು ಅರಳಿದ ಮೇಲೂ ಚೆನ್ನಾಗಿರಲ್ಲ, ಮಗ್ಗಾಗಿದ್ದಾಗಲೂ ಚೆನ್ನಾಗಿಲ್ಲ, ಈ ರೀತಿ ಆಗಿಬಿಟ್ಟಿದೆ. ಅದಕ್ಕೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ಚಿಗುರು ಬರ್ತಾಯಿದೆ, ಆದರೆ ಚಿಗುರಲ್ಲೂ ಆ ರೀತಿಯೇ ಆಯ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಕಟ್ ಮಾಡಿಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಸೀಸನ್ಗೆ ಹೂವು ಬಂದಾಗ ಇದೆಲ್ಲ ಕಟ್ ಮಾಡಿದ್ಮೇಲೆ ಮತ್ತೆ ಚಿಗುರು ಬಂದು ಹೂವು ಬಂದಾಗ ಯಾವ ರೀತಿ ಬರುತ್ತೆ ಅಂತ. ಇದೊಂದು ಹಾಗಲಕಾಯಿ ಬಳ್ಳಿ, ನಾನೇನು ಹಾಕಿರಲಿಲ್ಲ. ಹಳೆ ಗಿಡ ಇತ್ತಲ್ವ, ಸೀಡ್ಸ್ ಎಲ್ಲ ಇತ್ತೇನೋ, ಅದೇ ಉಟ್ಕೊಂಡಿದೆ. 2 ಗಿಡ ಹುಟ್ಟಿದೆ, ಅದೇ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿದೆ ಗಿಡ ಮಾತ್ರ. ಈ ರೀತಿ ಆಗಿದೆ ಗಿಡ. ಇದಕ್ಕೆಲ್ಲ ಅರಿಶಿನ ಪುಡಿ ಹಾಕಿ ಚಿಗುರು ಬಂದಮೇಲೆ ಮತ್ತೆ ಹೇಗೆ ಬರುತ್ತೆ ನೋಡೋಣ. ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಆಲ್ಮೋಸ್ಟ್. ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಇನ್ನೊಂದು ಪಿಂಕ್ ಗಿಡ, ಡಾರ್ಕ್ ಪಿಂಕು. ಇದು ಅಷ್ಟೇ, ಇದು ಹಂಗೆ ಆಗ್ಬಿಟ್ಟಿದ್ದು. ಇದನ್ನು ಕಟ್ ಮಾಡಿದ್ಮೇಲೆ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚಿಗುರು ಬಂದಿದೆ. ಇದು ಹೂವು ಅಂತೂ ತುಂಬ ಜಾಸ್ತಿ ಬರುತ್ತೆ ಈ ಗಿಡದಲ್ಲಿ. ಚಿಗುರಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಗಿಡ. ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಈ ಗಿಡ. ಇದರಲ್ಲಿ ಇವಾಗ ಹೂವು ಕಡಿಮೆ ಆಗಿಬಿಟ್ಟಿದೆ. ಇವಾಗೆಲ್ಲ ಚಿಗುರು ಸ್ಟಾರ್ಟ್ ಆಗೈತೆ. ಇದು ಕ್ರೀಮ್ ಕಲರ್ದಲ್ಲಿ ನೋಡಿ, ಒಂದು ಲೇಯರ್ ಮಾತ್ರ ಕಪ್ಪಾಗಿರುತ್ತೆ. ಇನ್ನು ಒಳಗಡೆ ಎಲ್ಲ ಹೂವು ಚೆನ್ನಾಗಿರುತ್ತೆ, ಸುತ್ತ ಒಂದು ಲೇಯರ್ ಮಾತ್ರ ಕಪ್ಪಾಗ್ಬಿಟ್ಟಿರುತ್ತೆ ನೋಡಿ, ಈ ರೀತಿ ಆಗಿರುತ್ತೆ. ಇದರಲ್ಲಿ ತುಂಬ ಚಿಗುರು ಬಂದಿದೆ. ಅಂದರೆ ರೆಡ್ ಗಿಡದಲ್ಲಿ ಆಗಿರುವಷ್ಟೇನು ಇದರಲ್ಲಿ ಆಗಿಲ್ಲ, ಒಂದು ಸ್ವಲ್ಪ ಆಗೈತೆ ಅಷ್ಟೇ. ಚಿಗುರು ಬಂದು ಎಲ್ಲದರಲ್ಲೂ ಮಗ್ಗಂತೂ ತುಂಬ ಜಾಸ್ತಿನೇ ಇದೆ, ಆದರೆ ಒಂದು ಸ್ವಲ್ಪ ಆಗೈತೆ. ಅದು ರೆಡ್ ಗಿಡದಲ್ಲಿ ಆಗಿರುವಷ್ಟು ಆಗಿಲ್ಲ. ಇದು ದಂಟನ ಸೊಪ್ಪಿನ ಗಿಡ, ಆವಾಗಲೇ ಹೇಳಿದ್ನಲ್ವ ತೋಟದಲ್ಲಿರೋದು ಅಂತ. ನೋಡಿ ಎಷ್ಟು ನನಗಿಂತ ಉದ್ದ ಇದೆ ಈ ಗಿಡ. ಇದನ್ನು ಸೀಡ್ಸ್ಗೆ ಅಂತ ಬಿಟ್ಟಿದ್ದೀನಿ. ಇದು ಬಿಳಿ ದಂಟು, ಇನ್ನೊಂದಿದೆ ಅದು ಕೆಂಪು ದಂಟು. ಅದೇನು ಅಷ್ಟು ಉದ್ದ ಬೆಳೆದಿಲ್ಲ ನೋಡಿ. ಇದು ಕೆಂಪು ದಂಟು ಸೀಡ್ಸ್ಗೆ ಅಂತಲೇ ಬಿಟ್ಟಿರೋದು. ಇನ್ನೂ 2 ಗಿಡ ಇದೆ, ಅದು ಇನ್ನೂ ಚಿಕ್ಕದು. ಇವೆರಡು ಗಿಡ ಮಾತ್ರ ತುಂಬ ದೊಡ್ಡದಾಗಿದೆ. ಹಾಕಿರೋದು ಎಲ್ಲ ಗಿಡನೂ ಒಟ್ಟಿಗೆ, ಆದರೆ ಇದು 2 ಗಿಡ ಮಾತ್ರ ಜಾಸ್ತಿ ದೊಡ್ಡದಾಗಿ ಬೆಳೆದಿದೆ. ಸೀಡ್ಸ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ರೆಡಿಯಾಗುತ್ತೆ. ಅದಕ್ಕೆ ಅದನ್ನು ಬಿಟ್ಟಿದ್ದೀನಿ. ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ದೊಡ್ಡ ಎಲೆ ಬರ್ತಿದೆ. ಇದಕ್ಕೆ ಏನಪ್ಪ ಕಾರಣ ಅಂದರೆ ಆ ಎಲೆಗಳಿಗೆ ಅಕ್ಕಿ ತೊಳೆದು ನೀರನ್ನ ಸ್ಪ್ರೇ ಮಾಡಿದ್ರೆ ಅದು ಅಗಾಗ್ಲವಾಗಿ ಎಲೆ ಬರುತ್ತೆ, ಇಲ್ಲಾಂದರೆ ಚಿಕ್ಕದಾಗಿರುತ್ತೆ. ಎಲೆಗಳ ಬಳ್ಳಿ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ತೋಟದಲ್ಲಿ. ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ ಇವಾಗ ಅಂದರೆ ತುಂಬ ಜಾಸ್ತಿ ಉದ್ದ ಬೆಳೆದ್ಬಿಟ್ಟಿದೆ. ಎಲೆಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಎಲೆ ಟೇಸ್ಟು ಚೆನ್ನಾಗಿದೆ. ಹಾಗೆ ಬುಡದಿಂದ ಹೊಸ ಚಿಗುರುಗಳು ಬರ್ತೈತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.